ಇವರು ಏನಕ್ಕೆ ಬೆಲೆ ರೇಟ್ ಮಾಡವ್ರೆ ಅಂತ ನಮ್ಗೆ ಗೊತ್ತಿಲ್ಲ ಮೇಡಮ್. ಅಭಿವೃದ್ಧಿ ಕಾರ್ಯವಂತ ಒಂದೂ ಆಗ್ತಾ ಇಲ್ಲ, ಇಂಪ್ರೂವ್ಮೆಂಟ್ ಒಂದೂ ಇಲ್ಲ. ಇವ್ರು ಗ್ಯಾರಂಟಿ ಕೊಡುವಂತ ಯಾರು ಹೇಳಿದ್ರು? ಎಲ್ಲ ಅವ್ರ ಜೋಬ್ ತುಂಬಿಸ್ಕೊಳ್ಳೋಕ್ಕೆ ಬಡವ್ರಿಗಂತೂ ಅನುಕೂಲ ಇಲ್ಲ. ಅವ್ರ ಜೋಬ್ ತುಂಬಿಸ್ಕೋಬೇಕಲ್ಲ, ಮುಂದಿನ ಚುನಾವಣೆ ಮಕ್ಕಳು ಅವರು ಇವ್ರನ್ನೆಲ್ಲ ನಿಲ್ಲಿಸ್ಬೇಕಲ್ಲ, ದುಡ್ಡು ಬೇಕು ಅವ್ರಿಗೆ. ನಮ್ಮ ಜನಗಳು ಮೋಸ ಮಾಡಿದ ಕಾರಣ ನಾವು ಸಫರ್ ಮಾಡ್ತಾ ಇದ್ದೀವಿ. ಇನ್ನೇನು ಮಾಡೋಕ್ಕಾಗುತ್ತೆ, ನಾವು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ. ವಿ ಹ್ಯಾವ್ ಟು ಸಫರ್ ಆ್ಯಂಡ್ ವಿ ಹ್ಯಾವ್ ಟು ಫೇಸ್ ಇಟ್. ಬಂದರೆ ನೀವೇನು ವ್ಯಾಪಾರ ಮಾಡ್ತೀರಾ, ನೀವು ಹೆಂಗೆ ಯಾರು ಅಂತ ಕೇಳೋರೇ ಇಲ್ಲ. ಅವ್ರವ್ರ ಜೀವನ ಅವ್ರು ಮಾಡ್ದಂಗೆ ಅವ್ರವ್ರು ಎಕ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಹೊಟ್ಟೆ ಕೇಳುತ್ತಾ? ಊಟ ಮಾಡಿಲ್ಲ ಅಂದರೆ ಹೊಟ್ಟೆ ಕೇಳುತ್ತಾ? ನಮಸ್ಕಾರ ವೀಕ್ಷಕರೇ, ಅಲ್ಮಾನಿಸ್ 24ಗೆ ಸ್ವಾಗತ. ನಾನು ಸಂಗೀತ. ವೀಕ್ಷಕರೇ, ನಮ್ಮ ಕರ್ನಾಟಕ ಸರ್ಕಾರ ದಿನನಿತ್ಯ ಜನಸಾಮಾನ್ಯರು ಬಳಸುವ ಬೆಲೆಗಳನ್ನು ಹೆಚ್ಚಿಸುತ್ತಲೇ ಹೋಗ್ತಿದ್ದಾರೆ. ಕುಡಿಯುವ ನೀರಿನಿಂದ ಹಿಡಿದು ನಿಲ್ಲುವ ಜಾಗದವರೆಗೂ ಬೆಲೆ ಏರಿಕೆ ಮಾಡಿದ್ದಾರೆ. ಇದರಿಂದ ಬಡವರು, ಮಧ್ಯಮ ವರ್ಗದವರು ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ ಅಂತ ಬನ್ನಿ ಜನರನ್ನು ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ. ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಅಂತ. ಸರ್ಕಾರ ಇಷ್ಟೊಂದು ಬೆಲೆ ಏರಿಕೆ ಮಾಡಿದೆಲ್ಲ ಸರ್, ನಿಮ್ಗೆ ಅದೆಲ್ಲ ಏನು ಕಷ್ಟ ಆಗ್ತಿದೆ? ಖಂಡಿತ ನಮ್ಮೊಬ್ಬರಿಗೆ ಅಂತಲ್ಲ, ಇಡೀ ಜನಜೀವನನೇ ಒಂಥರ ಅಸ್ತವ್ಯಸ್ತ ಆಗಿದೆ. ಇನ್ನೊಂದೇನಂದರೆ ಸೆಂಟ್ರಲ್ ಗೌರ್ಮೆಂಟು ಕೆಲವು ಇದನ್ನು ಪಾಲಿಸಿಗಳನ್ನ ತರಬೇಕು. ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟು ಯಾವಾಗ ಈ GST ತೆರಿಗೆ ಅಂತ ಜಾಸ್ತಿ ಮಾಡ್ಕೊಂಡು ಬರುತ್ತೆ, ಆಗ ಕಾಮನ್ನಾಗಿ ಸ್ಟೇಟ್ ಗೌರ್ಮೆಂಟು ಮಾಡಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಈಗ ಎಲ್ಲರೂ ಈಗ BJP ಅವರೆಲ್ಲ ಈಗ ಧರಣಿ ಕೂತಿದ್ದಾರೆ ಬೆಲೆ ಏರಿಕೆ ಅಂತೇಳಿ. ಬೆಲೆ ಏರಿಕೆ ಅವರು ಸೆಂಟ್ರಲ್ಲಿಂದ ಫೈಟ್ ಮಾಡಬೇಕು. ಡೀಸೆಲ್ ಆಗ್ಬೋದು, ಪೆಟ್ರೋಲ್ ಆಗ್ಬೋದು, ಇನ್ನೊಂದ್ರ ಬಗ್ಗೆ ಎಲ್ಲ ಬಗ್ಗೆನೂ ಅವರು ಸ್ವಲ್ಪ ಆಲೋಚನೆ ಮಾಡಬೇಕು. ಸ್ಟೇಟ್ಗಳಲ್ಲಿ ಏನು ಮಾಡ್ತಾರೆ ಅಂತ ಅಬ್ಸರ್ವೇಷನ್ ಅವ್ರು ಮಾಡಬೇಕು. ಈಗ ಹಾಲು ದರ ಹೆಚ್ಚಾಗಿ ಮಾಡಿದ್ದಾರೆ ಅಂದರೆ ಖಂಡಿತ ಹಾಲು ದರ ಏನು ಜಾಸ್ತಿ ಮಾಡಿಲ್ಲ. 50 ml ಜಾಸ್ತಿ ಕೊಡ್ತಾಯಿದ್ರು, 50 ml ಶಾರ್ಟ್ ಮಾಡಿದ್ದಾರೆ. ಈಗ ಹಾಲಿಂದ ಏನು ಜಾಸ್ತಿ ಮಾಡ್ತಾಯಿಲ್ಲ. ಇನ್ನು ಬಸ್ ಪೇ, ಮೆಟ್ರೋ ಇವೆಲ್ಲ ಜನಸಾಮಾನ್ಯರಿಗೆ ತೊಂದರೆ ಆಗುವಂಥ ಕೆಲಸನೇ ಅದಿಲ್ಲ ಅಂತ ಅಲ್ಲ. ಬಟ್ ಸರ್ಕಾರದಲ್ಲಿ ತುಂಬ ಉಡಾಫೆ ಅಂತೂ ನಡೀತಾ ಇದೆ. ಉಡಾಫೆ ಜೀವನ ಮಾಡಿಕೊಂಡು ಎಲ್ಲರೂ ಬರೋ ದುಡ್ಡೆಲ್ಲ ಅವ್ರಿಗೆ ಸಾಲದ ಬರ್ತಾಯಿದೆ. ಈಗ ಒಳ್ಳೆಯ ಕೆಲಸ ಮಾಡಲಿಕ್ಕೆ ದುಡ್ಡು ಸಾಲದ ಎಲ್ಲಿಂದ ಸಿಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಸರ್ಕಾರದಲ್ಲಿ ಇರ್ತಕ್ಕಂಥವರು ಅವರು ಅಲ್ಲಿನ ಖರ್ಚುಗಳನ್ನು, ವೆಚ್ಚಗಳನ್ನು ಕಮ್ಮಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಆವಾಗ ಪ್ರತಿಯೊಂದು ತೆರಿಗೆ ಹಾಕೋದು, ಇನ್ನೊಂದು ಜಾಸ್ತಿ ಮಾಡೋದು ಅದೆಲ್ಲನೂ ಅವಾಯ್ಡ್ ಆಗುತ್ತೆ. ಇಲ್ಲ ಅಂತಂದರೆ ಅವ್ರು ಯಾವಾಗ ಮೋಜು ಮಸ್ತಿ ಮಾಡ್ಕೊಂಡು ಮಜಾ ಉಡಾಯಿಸ್ತಾರೆ, ಪಬ್ಲಿಕ್ ದುಡ್ಡು, ಟ್ಯಾಕ್ಸ್ ಅಮೌಂಟು ಎಲ್ಲ ಅವ್ರಿಗೆ ಸಾಲದ ಬರೋದ್ರಿಂದ ಜಾಸ್ತಿ ಮಾಡಬೇಕಾದ ಅನಿವಾರ್ಯತೆ, ಜಾಸ್ತಿ ಮಾಡಬೇಕಂತ ಪರಿಸ್ಥಿತಿ. ಮನೆಯೆಲ್ಲ ಕ್ಯಾಬಿನೆಟಲ್ಲಿ ಇದಕ್ಕಿದ್ದಂಗೆ ಅವರವ್ರ ಸ್ಯಾಲ್ರಿಗಳು ಅವರೇ ಎಲ್ಲ ಜಾಸ್ತಿ ಮಾಡ್ಕೊಂಡ್ಬಿಟ್ರು. ಇವೆಲ್ಲ ಜನಗಳಿಗೆ ಎಷ್ಟು ತೊಂದರೆ ಗೊತ್ತಾ? ಜನ 10 ರೂಪಾಯಿಗೆ ನೋವು ಪಡ್ತಾಯಿದ್ದಾರೆ, ತೊಂದರೆ ಪಡ್ತಾಯಿದ್ದಾರೆ, ಕಷ್ಟಪಡ್ತಾಯಿದ್ದಾರೆ. ಅದನ್ನೆಲ್ಲ ನೋಡಿ ಗೊತ್ತಿದ್ದೂ ಎಲ್ಲ ಇವರೆಲ್ಲ ಒಂದೊಂದು ಡಬಲ್ ತ್ರಿಬಲ್ ಸ್ಯಾಲ್ರಿ ಜಾಸ್ತಿ ಮಾಡಿಕೊಂಡು DA ಜಾಸ್ತಿ ಎಲ್ಲ ಮಾಡಿಕೊಂಡು ಇವರು ಮೋಜು ಮಸ್ತಿಗೆ ಸರ್ಕಾರದ ತೆರಿಗೆ ಹಣ ಸಾಲದ ಬರ್ತಾಯಿದೆ. ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಲಿಕ್ಕೆ ಆಗ್ತಾಯಿಲ್ಲ. ಉಡಾಫೆ ಗೌರ್ಮೆಂಟ್ ಅಂದರೆ ಖಂಡಿತ ಉಡಾಫೆ ಗೌರ್ಮೆಂಟ್. ಫಸ್ಟು ಅಲ್ಲಿ ಸರಿ ಹೋಗಬೇಕು. ಅಲ್ಲಿನ ವ್ಯವಸ್ಥೆ ಸರಿ ಹೋದರೆ ಎಲ್ಲ ರೇಟುಗಳೂ ಆರಾಮಾಗಿ ಜನಕ್ಕೆ ಸಿಗುವಂಥ ಬೆಲೆಗೆ ಸಿಗುತ್ತೆ. ಅಲ್ಲಿ ವ್ಯವಸ್ಥೆ ಸರಿ ಹೋಗಬೇಕು. ಮತ್ತು ಇಷ್ಟು ಬೆಲೆ ಏರಿಕೆಯಲ್ಲಿ ನಿಮಗೆ ಇದು ಬೆಲೆ ಏರಿಕೆ ಆಗಬಾರ್ದು ಅಂತ ಇದ್ದಿದ್ದು ಯಾವುದು ಸರ್? ಒಂದು ರೀತಿಯ ಮೆಟ್ರೋದು ಒಂದು ಸ್ವಲ್ಪ ತುಂಬ ಜಾಸ್ತಿ. ಯಾಕಂದರೆ ಈಗ ತುಂಬ ಜನ ಮೆಟ್ರೋಲ್ಲಿ ಪ್ರಯಾಣ ಮಾಡ್ತಾಯಿದ್ರು, ಎಲ್ರಿಗೂ ಒಂಥರ ಅನುಕೂಲ ಅಂತ ಮೆಟ್ರೋದು ಒಂದು ಸ್ವಲ್ಪ ಕಡಿಮೆ ಮಾಡಬೇಕಾಯಿತು. ಮೆಟ್ರೋ ಅವರು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ಸ್ ಅಂತ ಬೇರೆ ಅವ್ರಿಗೆ ಉಳಿದಿರೋ ಜಾಗದಲ್ಲಿ ಶಾಪ್ಸು ರೆಂಟು ಕೊಟ್ಕೊಂಡು ಅದರಿಂದ ಅವರು ಇನ್ಕಮನ್ನು ಪಡಿಬೇಕಾಗಿತ್ತೆ ಹೊರತು ಏಕಾಏಕಿ 40-50% ಜಾಸ್ತಿ ಮಾಡಿದ್ದು ಮೆಟ್ರೋ ಅವ್ರದ್ದು ಮೇಜರ್ ತಪ್ಪು. ಅದೊಂದು ಖಂಡಿತ ಸದ್ಯಕ್ಕೆ ಖಂಡಿಸ್ಬೋದು. ಬೆಂಗಳೂರಲ್ಲಿ ಕರೆಂಟ್ ಬಿಲ್ಲು ಫ್ರೀ ಅಂತ ಹೇಳಿಬಿಟ್ಟು ಇವಾಗ ಇಷ್ಟೊಂದು ರೇಟ್ ಮಾಡಿದ್ರೆ ಹೆಂಗೆ ಅನಿಸುತ್ತೆ ಸರ್? ಈಗ ಕರೆಂಟ್ ಬಿಲ್ಲು ಫ್ರೀನೇ, ಕಮರ್ಷಿಯಲ್ಲು ಅಲ್ಲಿ ಇಲ್ಲಿ ಅದಕ್ಕೆ ಜಾಸ್ತಿ ಮಾಡಿದ್ದಾರೆ. 30%-50% ಜಾಸ್ತಿ ಮಾಡಿದ್ದಾರೆ. ಅದೇನಿಲ್ಲ, ಸರ್ಕಾರ ಕರೆಕ್ಟಾಗಿ ಕ್ರೋಢೀಕರಣ ಕರೆಸ್ಕೊಂಡು ಮಾಡಿದರೆ ಎಷ್ಟು ಬೇಕಾದ್ರೂ ಫ್ರೀ. ಈಗ KEB ಫ್ರೀ ಕೊಡ್ಬೋದು, ಕುಡಿಯೋ ನೀರು ಫ್ರೀ ಕೊಡ್ಬೋದು. ಒಂದು ಕಾಲದಲ್ಲಿ ಹಿಂದೆ ಇದ್ದಂಥ ನಿಜಲಿಂಗಪ್ಪ ಆಗ್ಬೋದು, BD ಜತ್ತಿಯವರು ಆಗ್ಬೋದು, ಇವರೆಲ್ಲ ನಾವೇನಪ್ಪ ಕುಡಿಯೋ ನೀರಿಗೆ ಬಿಲ್ ಮಾಡಿದರೆ ಹೇಗೆ ಜನಕ್ಕೆ ಅಂತ ಪಾಪ ಯೋಚನೆ ಮಾಡ್ತಾಯಿದ್ರು. ಏನು ಸರ್ಕಾರದಲ್ಲಿ ಬರುತ್ತೆ, ಪಬ್ಲಿಕ್ ಕಟ್ಟುವಂಥ ತೆರಿಗೆಯಿಂದ ಸರ್ಕಾರದಲ್ಲಿ ಏನು ಫ್ರೀ ಕೊಟ್ಟರು ಏನು ಕಡಿಮೆನೇ. ಅದು ನೀರು ಕಡಿಮೆ ಕೊಡ್ಬೋದು, ವಿದ್ಯುತ್ ಶಕ್ತಿನೂ ಕಡಿಮೆ ಕೊಡ್ಬೋದು, ಎಲ್ಲ ಕೊಡ್ಬೋದು. ಕಮರ್ಷಿಯಲ್ಗೆ ಜಾಸ್ತಿ ಮಾಡಿದ್ರೆ ಮಾಡಲಿ, ಕಮರ್ಷಿಯಲ್ಗೆ ಮಾಡಬೇಕಾದಂಥ ಪರಿಸ್ಥಿತಿ ಮಾಡಿದ್ದಾರೆ. ಅದೇನು ಒಪ್ಕೊಳ್ಳಿ. ಬಟ್ ಜನಸಾಮಾನ್ಯರಿಗೆ ಹೊರೆ ಆಗದಿರ ಮಾಡೋದನ್ನು ಮಾಡಬೇಕಷ್ಟೇ. ಸರ್ಕಾರ ಉಚಿತ ಸೌಲಭ್ಯ ಎಲ್ಲ ಕೊಟ್ಬಿಟ್ಟು ಬೆಲೆ ಏರಿಕೆ ಮಾಡಿ ವಸೂಲಿ ಮಾಡ್ತಿದ್ದಾರೆ ಅಂತ ಅನಿಸುತ್ತಾ ಸರ್? ಖಂಡಿತ ಇದಕ್ಕೂ ಸಂಬಂಧನೇ ಇಲ್ಲ. ಏನು ಉಚಿತ ಕೊಟ್ಟಿದ್ದಾರೆ? ಮಹಿಳೆಯರಿಗೆ ತಿಂಗಳಿಗೆ 1,500-2,000 ಕೊಡ್ತಾರೆ. ಅದು ಏನು ದೊಡ್ಡ ಇಶ್ಯೂ ಅಲ್ಲ. ಬಸ್ ಫ್ರೀ ಕೊಟ್ಟಿದ್ದಾರೆ. ಪಾಪ ಮಹಿಳೆಯರಿಗೆ ಬಸ್ ಫ್ರೀಯಿಂದ ಎಷ್ಟೋ ಜನ ಮಹಿಳೆಯರ ಜೀವನ ಇವತ್ತು ಒಂದು ಸ್ಥಿತಿಗೆ ಬಂದಿದೆ. ಇವತ್ತು
ನಾವು ಮೊನ್ನೆ ಯಾವುದೋ ಒಂದು ಆರ್ಟಿಕಲ್ ಓದಿದ್ವಿ. ಆ ಆರ್ಟಿಕಲಲ್ಲಿ ಯಾವುದೋ ಬಿಜಾಪುರ ಗುಲ್ಬರ್ಗದಿಂದ ಪಾಪ ಅವರು ರೊಟ್ಟಿ ಹೋಳಿಗೆ ಮಾಡ್ಕೊಂಡು ಬೆಂಗಳೂರಿಗೆ ಬಂದು ಮಾರಿ ಇವತ್ತು ಅವರೊಂದು ಸಂಘ ಸಂಸ್ಥೆನ ಎಷ್ಟೋ ಅಭಿವೃದ್ಧಿ ಮಾಡಿದ್ದಾರಂತೆ. ಫ್ರೀ ಬಸ್ ವ್ಯವಸ್ಥೆ ಇರೋದರಿಂದ ಅದನ್ನು ನಾವು ಫ್ರೀ ದೊಡ್ಡ ಇಶ್ಯೂನೇ ಅಲ್ಲ. ಇವರು ಖರ್ಚು ವೆಚ್ಚನ ಕಮ್ಮಿ ಮಾಡಿಕೊಂಡ್ರೆ ಫ್ರೀ ಅನ್ನೋದು ದೊಡ್ಡ ವಿಷಯನೇ ಅಲ್ಲ. ಹೇಳಿ. ಇದರಿಂದ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀಯ ಸರ್ ಬೆಲೆ ಏರಿಕೆ ಬಗ್ಗೆ? ಸರ್ಕಾರಕ್ಕೆ ಖಂಡಿತ ನಾವು ಒಂದೇ ಹೇಳೋದು, ನೀವು ಒಂದು ಸ್ವಾಭಿಮಾನದಿಂದ ನೀವು ಆನೆಸ್ಟಾಗಿ ಕೆಲಸ ಮಾಡಿ. ಪ್ರತಿಯೊಬ್ಬ MLA ಆಗ್ಬೋದು, ಪ್ರತಿಯೊಬ್ಬ ಸಚಿವ ಆಗ್ಬೋದು, ಪ್ರತಿಯೊಬ್ಬ ಅಧಿಕಾರಿ ಆಗ್ಬೋದು, ಸರ್ಕಾರದ ದುಡ್ಡನ್ನು ಉಡಾಫೆ ಮಾಡೋದನ್ನು ಬಿಟ್ಬಿಡಿ. ಸರ್ಕಾರದ ದುಡ್ಡನ್ನು ಹಿಗ್ಗಾಮುಗ್ಗ ನನಗೆ ನಿಮ್ಮ ಸ್ವಂತಕ್ಕೆ ಖರ್ಚು ಮಾಡ್ಕೊಳ್ಳೋದನ್ನು ನಿಲ್ಲಿಸ್ಬಿಟ್ಟು ಆ ಹಣವನ್ನು ದಯವಿಟ್ಟು ಪಬ್ಲಿಕ್ಗೋಸ್ಕರ ಸಾರ್ವಜನಿಕರಿಗೆ ಯೂಸ್ ಮಾಡಿ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಹೇಳಮ್ಮ. ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮೀಪತಿ ಅಂತ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಎಲ್ಲದರ ಮೇಲೂ ಬೆಲೆ ಏರಿಕೆ ಮಾಡ್ತಾ ಇದೆ. ಹಾಲಾಯಿತು, ವಿದ್ಯುತ್ ಆಯಿತು, ಟ್ರಾನ್ಸ್ಪೋರ್ಟೇಷನು ಎಲ್ಲದರ ಮೇಲೂ ಜಾಸ್ತಿ ಮಾಡ್ತಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಎಲ್ಲ ಅವ್ರ ಜೋಬ್ ತುಂಬಿಸ್ಕೊಳ್ಳೋಕ್ಕೆ ಬಡವ್ರಿಗಂತೂ ಅನುಕೂಲ ಇಲ್ಲ. ಅವ್ರ ಜೋಬ್ ತುಂಬಿಸ್ಕೋಬೇಕಲ್ಲ. ಮುಂದಿನ ಚುನಾವಣೆ ಮಕ್ಕಳು ಅವರು ಇವ್ರನ್ನೆಲ್ಲ ನಿಲ್ಲಿಸ್ಬೇಕಲ್ಲ, ದುಡ್ಡು ಬೇಕು ಅವ್ರಿಗೆ. ಈ ನೀರಿನ ಬೆಲೆ ಇವಾಗ ಇದ್ರೊಳಗೆ ಬೆಂಗಳೂರಿನಲ್ಲಿ ನೀರಿನ ಬೆಲೆ ಏರಿಸವ್ರೆ. ಎಲ್ಲ ಕಡೆನೂ ಎಲ್ಲ ರೇಟ್ಗಳೆಲ್ಲ ಏರಿಸಿ ಇದು ಮಾಡ್ತಾರೆ. ಜನಸಾಮಾನ್ಯರಿಗೆ ಇದರಿಂದ ಭಾರಿ ತೊಂದರೆ. ಇಡೀ ಇದು KSRTC ಅವೆಲ್ಲ ಇನ್ನೇನು ಸ್ವಲ್ಪ ದಿನದಲ್ಲಿ ಮುಚ್ಚಬೇಕಾಯ್ತದೆ. ಅವೆಲ್ಲ ಹತ್ರಕ್ಕೆ ಬಂದುಬಿಟ್ಟಿದೆ. KEBನೂ ಅಷ್ಟೇ. KEB ನೌಕರರೆಲ್ಲ ಪಾಪ ಅವರು ಹೊರಗಡೆ ಹೋಗ್ತಾರೆ. ಏನಿಲ್ಲ, ಎಲ್ಲ ಮುಗಿದೋಗಿದೆ. ಹಾಂ, 200 ಯೂನಿಟ್ ಅಂತ ಹೇಳಿ ಅದಕ್ಕಿಂತ ಜಾಸ್ತಿಗೆ ದುಡ್ಡು ಕಟ್ಟಕ್ಕೆ ಹೇಳಿದ್ದಾರೆ. ಇವಾಗ ಜಾಸ್ತಿ ಅದ್ರ ಜಾಸ್ತಿ ಜೊತೆಗೆ ಇನ್ನೂ 35 ಪೈಸೆ 40 ಪೈಸೆ ಹೆಚ್ಚಿಸ್ಬಿಟ್ಟಿದಾರಲ್ಲಮ್ಮ. ಹೆಚ್ಚಿಸ್ಬಿಟ್ಟವ್ರೆ. ಅದ್ರ ಬಗ್ಗೆ ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ? ಕಷ್ಟ ಅಂದರೆ ರೈತರಿಗೆ ತುಂಬ ಕಷ್ಟ. ಕರೆಂಟ್ ಕೊಡ್ತೀವಿ ಅಂದರೆ ಎಲ್ಲಿ ಕರೆಂಟ್ ಎಲ್ಲ ಇದೆಲ್ಲ ಒಂದೊಂದು ಟೈಮ್ ಕೊಡ್ತಾರೆ, ಒಂದೊಂದು ಟೈಮೆಲ್ಲ ಕಟ್ ಮಾಡ್ತಾರೆ. ಹಳ್ಳಿಗಳ ಕಡೆಲ್ಲ ಇದ್ದಾನೆ. ಹಾಲಿನ ದರ ಸರ್ ಇವಾಗ ಹಾಲಿನ ದರ ನಮ್ಗೆ ಕೊಡ್ತೀವಿ ಅಂತವ್ರೆ. ಅದೆಲ್ಲ ಸುಳ್ಳು. ಅದೇನೋ ಜಾಸ್ತಿ ಕೊಡ್ತೀವಿ ಪಾಕೆಟ್ಗೆ ಅಂತ ಹೇಳ್ತಾಯಿದ್ರು. ಆ ಪಾಕೆಟ್ ಮೇಲೆ ಸ್ವಲ್ಪ ದಿನ ಕೊಟ್ಟರು, ಆಮೇಲೆ ಅದೂ ಇಲ್ಲ, ಯಾವುದೂ ಇಲ್ಲ, ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಸರ್ ಇದರಿಂದ ಒಟ್ಟಿನಲ್ಲಿ ಎಷ್ಟೆಲ್ಲ ಕಷ್ಟಗಳು ಅನುಭವಿಸ್ತಿದ್ದಾರೆ ಸರ್ ಇವಾಗ? ರೈತರಿಗೆ, ಜನಸಾಮಾನ್ಯರಿಗೆ, ಮಧ್ಯಮದವ್ರಿಗೆ ತುಂಬ ಕಷ್ಟ ಇದರಿಂದ. ಯಾರೋ ದುಡ್ಡುಗಳು ಬೇಯ್ದಾನ ಅವ್ರು ಮಾಡ್ಕೊಂಡು ಮಾಡ್ತಾರೆ. ಬಟ್ ಬೇರೆಯವ್ರಿಗೆಲ್ಲ ಪಾಪ ಇವ್ರಿಗೆಲ್ಲ ನೋಡಿ ಎಲ್ಲ ತುಂಬ ತೊಂದರೆ. ಇವ್ರಿಗೆಲ್ಲ ಯಾರೋ ಬಿಟ್ಟು ಪುಕ್ಸಟೆ ಬಸ್ಸಲ್ಲಿ ಯಾರೂ ಹೋಗೋದಿಲ್ಲ. ಯಾವಾಗ ರೇರಾಗಿ ಅಪರೂಪಕ್ಕೆ ಹೋಗ್ತಾರೆ. ಹೋಗೋರು ಯಾರಿಲ್ಲ, ಸುಮ್ಮನೆ ಪುಕ್ಸಟೆ ಅಂತಾರೆ. ಎಲ್ಲ ತೊಂದರೆನೇ. ಸರ್ ಒಟ್ಟಿನಲ್ಲಿ ಸರ್ಕಾರಕ್ಕೆ ಏನು ಸಲಹೆ ಕೊಡ್ತೀರಾ ನೀವು? ಸರ್ಕಾರಕ್ಕೆ ಪುಕ್ಸಟೆ ನಿಲ್ಲಿಸ್ಬಿಟ್ಟು ಚೆನ್ನಾಗಿ ಅಭಿವೃದ್ಧಿ ಕೆಲಸ ಮಾಡಲಿ, ಅನುಕೂಲ ಆಗೋ ರೈತರಿಗೆ ಮತ್ತು ಜನಗಳಿಗೆ ಅನುಕೂಲ ಮಾಡಲಿ. ಆವಾಗ ಅವ್ರಿಗೆ ಬೆಂತಡ್ತಾರೆ. ಇದೆಲ್ಲ ಪುಕ್ಸಟೆಲ್ಲ ಕೊಟ್ಬಿಟ್ಟು ಇವ್ರು ಮಾಡೋದು ಅಂದರೆ ನೆಕ್ಸ್ಟ್ ಇವರೆಲ್ಲ ಅಡ್ರೆಸ್ ಎಲ್ಲ ಕೊಟ್ಟೈತಾರೆ. ಒಬ್ಬರು ಬರಲ್ಲರು. ಥ್ಯಾಂಕ್ ಯು ಸರ್. ಸರಿಬಿಟ್ಟು ಆಯ್ತಮ್ಮ. ಸರ್ಕಾರ ಇವಾಗ ಬೆಲೆ ತೆರಿಗೆ ಜಾಸ್ತಿ ಮಾಡಿದ್ದಾರೆ ಮ್ಯಾಮ್. ಎಲ್ಲದಲ್ಲೂ ಇಂಟ್ರೆಸ್ಟ್ ಜಾಸ್ತಿ ಮಾಡಿದಾರಲ್ಲ, ಇದರಿಂದ ಜನಗಳಿಗೆ ಎಷ್ಟು ಕಷ್ಟ ಆಗ್ತಿದೆ ಮ್ಯಾಮ್? ಜನಗಳಿಗೂ ಕಷ್ಟ ಆಗ್ತಾಯಿದೆ, ಬೀದಿ ಬದಿ ವ್ಯಾಪಾರಿಗಳಿಗೂ ಕಷ್ಟ ಆಗ್ತಾಯಿದೆ. ಯಾಕಂದರೆ ಅವರು ಇಲ್ಲಿ ತಂದು ಜನಗಳಿಗೆ ಏನಾಗ್ತಾ ಇದೆ ಅಂದರೆ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ಅವರೆಲ್ಲ ತಂದು ಸಾಲ ಮಾಡಿ ತಂದು ಎಲ್ಲ ಮಾಲ್ ಹಾಕಿರ್ತಾರೆ. ಅವ್ರು ಬಂದುಬಿಟ್ಟು ರೇಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ತೊಗೊಳ್ಳಲ್ಲ. ನೋಡಿ ಈ ಥರ ಎಲ್ಲ ಹಣ್ಣುಗಳೆಲ್ಲ ಹಾಕಿರ್ತಾರೆ, ಎಲ್ಲ ಮಾಡಿರ್ತಾರೆ. ಈಗ ತುಂಬಾ ಕಷ್ಟ ಆಗಿದೆ. ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೂ ತುಂಬ ಕಷ್ಟ ಆಗಿದೆ. ಈಗ ಯಾವ ಥರ ಇದನ್ನು ಈ ಥರ ಮಾಡಿದ್ರಲ್ಲ, ಎಲ್ಲರಿಗೂ ನೋವಾಗಿದೆ, ಸಂಕಟ ಆಗ್ತಾಯಿದೆ. ಎಲ್ಲದರಿಂದನೂ ಎಲ್ಲ ರೇಟ್ ಜಾಸ್ತಿ ಆಗೋದ್ರಿಂದ ತುಂಬಾ ನೋವಾಗಿದೆ. ಬೀದಿ ಬದಿ ವ್ಯಾಪಾರಿಗಳಿಗೂ ಕಷ್ಟ ಆಗ್ತಾಯಿದೆ, ಆಮೇಲೆ ಕಸ್ಟಮರ್ಗೂ ಕಷ್ಟ ಆಗ್ತಾಯಿದೆ. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಂದರೆ, ಅವರು ನಮ್ಮ ಸರ್ಕಾರದವರು ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. 5 ಗ್ಯಾರಂಟಿಗಳನ್ನೆಲ್ಲ ಕೊಡ್ತಾಯಿದ್ದಾರೆ, ಎಲ್ಲ ಮಾಡ್ತಾಯಿದ್ದಾರೆ. ಆದರೆ ಇವಾಗ ಈ ಥರ ರೇಟ್ಗಳು ಜಾಸ್ತಿ ಆದಾಗ ಜನಗಳಿಗೆ ತುಂಬ ನೋವಾಗ್ತಾಯಿದೆ. ಅದಕ್ಕೆ ಒಂದು ಸ್ವಲ್ಪ ಅವರು ಎಲ್ಲ ಬಡವ್ರದೂ ತುಂಬ ಇನ್ನೂ ಕಾಳಜಿ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸರ್ಕಾರ ಉಚಿತ ಭಾಗ್ಯಗಳನ್ನು ಕೊಟ್ಟು ಇವಾಗ ಬೆಲೆ ಏರಿಕೆ ಮಾಡ್ತಿದ್ದಾರಲ್ಲ ಮ್ಯಾಮ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಅಂದರೆ ಈಗ ಉಚಿತ ಎಲ್ಲ ಕೊಡ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿದೆ. ಈಗ ಬಡವ್ರಿಗೂ ಒಳ್ಳೇದಾಗಿದೆ ಅದರಿಂದ. ಆದರೆ ಇವಾಗ ಜಾಸ್ತಿ ರೇಟ್ ಮಾಡ್ತಾ ಇದ್ದಾರೆ, ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಅಷ್ಟೇ. ಇನ್ನು ಬಡವ್ರಿಗೆ ಎಷ್ಟೆಲ್ಲ ಕಷ್ಟ ಆಗ್ತಿದೆ ಮೇಡಮ್? ತುಂಬ ಕಷ್ಟ ಆಗ್ತಾಯಿದೆ. ಈಗ ಕಾಸ್ಟ್ಲಿ ಎಲ್ಲ ರೇಟ್ ಜಾಸ್ತಿ ಆದಾಗ ಅವ್ರಿಗೆ ತಿನ್ನಬೇಕನ್ನೋ ಇದ್ದಾಗ ತಿನ್ನೋಕ್ಕಾಗಲ್ಲ, ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಆಮೇಲೆ ಇವಾಗ ಈ ಬೀದಿ ಬದಿ ವ್ಯಾಪಾರಿಗಳಿಗೂ ತುಂಬ ಯಾಕೆ ನೋವು ಅಂದರೆ, ಅವರು ಅಷ್ಟು ರೇಟಾಗಿ ಅಲ್ಲಿಂದ ತೊಗೊಂಡು ಬರ್ತಾರೆ, ಇಲ್ಲಿ ಬಂದು ಕೇಳಿದಾಗ ರೇಟ್ ಜಾಸ್ತಿ ಅಂತಾರೆ. ರೇಟ್ ಜಾಸ್ತಿ ಆದಾಗ ಒಬ್ಬೊಬ್ರು ತೊಗೊಂಡು ಹೋಗಲ್ಲ. ಅವಾಗ ಈ ಥರ ಹಣ್ಣುಗಳೆಲ್ಲ ತಂದಿರ್ತಾರೆ, ಎಲ್ಲ ಹಾಳಾಗುತ್ತೆ. ಅವ್ರಿಗೂ ನೋವಾಗುತ್ತಲ್ವ, ಅವ್ರಿಗೂ ಕಷ್ಟ ಇದೆ. ಬೀದಿ ಬದಿ ವ್ಯಾಪಾರಿಗಳಿಗೂ ಕಷ್ಟ ಇದೆ, ಕಸ್ಟಮರಿಗೂ ಕಷ್ಟ ಇದೆ. ಇವಾಗ ಸರ್ಕಾರ ಬೆಲೆ ಏರಿಕೆ ಮಾಡಬೇಕಾಗಿತ್ತಾ ಮ್ಯಾಮ್ ಈ ಟೈಮಲ್ಲಿ?
ಬೆಲೆ ಏರಿಕೆ ಮಾಡಬಾರ್ದಾಗಿತ್ತು. ಆದರೆ ಅದು ಏನಿದೆ ಅಂತ ನಮಗೆ ಗೊತ್ತಾಗಲ್ಲವಲ್ಲ, ಅವ್ರಿಗೆ ಗೊತ್ತಿದೆ. ಅದು ಯಾಕೆ ಜಾಸ್ತಿ ರೇಟ್ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಜಾಸ್ತಿ ರೇಟ್ ಮಾಡಬಾರ್ದು, ಮಾಡಿಕೊಡ್ತು. ಯಾವುದ್ರ ಮೇಲೆ ಬೆಲೆ ಏರಿಕೆ ಮಾಡಬಾರ್ದಾಗಿತ್ತು ಮೇಡಮ್? ತರಕಾರಿಗಳ ಮೇಲೇನೂ ಬೆಲೆ ಏರಿಕೆ ಮಾಡಬಾರ್ದು, ಈ ತಿಂಡಿ ತಿನಿಸುಗಳ ಮೇಲೇನೂ ಮಾಡಬಾರ್ದು. ಪೆಟ್ರೋಲ್ ಚಾರ್ಜ್ ಜಾಸ್ತಿ ಮಾಡಿದಾರಂತೆ, ಅದೆಲ್ಲ ಮಾಡಬಾರ್ದು. ಅದೆಲ್ಲ ಸ್ವಲ್ಪ ಬಡವರಿಗೆ ತುಂಬ ಇದಾಗ್ತಾಯಿದೆ, ಎಫೆಕ್ಟ್ ಆಗ್ತಾಯಿದೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಮೇಡಮ್. ನಾನು ಮಧುಶ್ರೀ, KPC ಸ್ಟೇಟ್ ವಿಂಡರ್ ಸೇಲ್ ಸೆಕ್ರೆಟ್ರಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಗೋವಿಂದರಾಜ್ ಅಂತ. ಸರ್, ಇವಾಗ ಸರ್ಕಾರ ಎಲ್ಲದರ ಮೇಲೂ ಬೆಲೆ ಜಾಸ್ತಿ ಮಾಡಿದೆ. ಹಾಲಾಯಿತು, ವಿದ್ಯುತ್ ಆಯಿತು, ಟ್ರಾನ್ಸ್ಪೋರ್ಟೇಷನು, ಆಮೇಲೆ ಡೀಸೆಲು, ಪೆಟ್ರೋಲು ಎಲ್ಲದರ ಮೇಲೂ ಜಾಸ್ತಿ ಮಾಡಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಗೃಹಲಕ್ಷ್ಮಿ ಅಂತ ಕೊಟ್ಟರು, ಅದ್ರ ಬಗ್ಗೆ 1 ಕೊಟ್ಬಿಟ್ಟು 4 ಕಿತ್ಕೊತಾವ್ರೆ. ₹1 ಕೊಟ್ಟರು ಆಸೆ ತೋರಿಸಿದ್ರು, ₹4 ಕಿತ್ಕೊತಾ ಇದ್ದಾರೆ. ಇದು ಜಾಸ್ತಿ. ಮತ್ತು ಇನ್ನು ಏನು ಮಾಡ್ತಾಯಿದ್ದಾರೆ ಅಂದರೆ ಅವ್ರ ಹತ್ರ ಏನು ಮಾತಾಡಿದ್ರು ಏನು ಪ್ರಯೋಜನಗಳು, ಜಾಸ್ತಿ ಮಾಡ್ತಾನೆ ಇರ್ತಾರೆ. ಜನ ಅನುಭವಿಸ್ಲೇಬೇಕು. ಅನುಭವಿಸಿ ಇವಾಗಲೇ ಓಟ್ ಕೊಟ್ಟು ಆಗಿದೆ. ಅವ್ರು ಏನು ಮಾಡ್ತಾರೋ ಇನ್ನು 5 ವರ್ಷ ತನಕ ಅವ್ರು 3 ವರ್ಷ ಇದೆ, 3 ವರ್ಷ ಏನು ಮಾಡ್ತಾರೋ ಅದನ್ನು ಅನುಭವಿಸ್ಕೊಂಡು ನಾವು ಹೋಗಲೇಬೇಕು. ಆ 3 ವರ್ಷ ಆದಮೇಲೆ ನೆಕ್ಸ್ಟು ಜನ ಅರ್ಥಕೊಂಡು ಮುಂದಿಂದಿದು ಏನು ಅಂತ ತಿಳ್ಕೊಂಡು ಮಾಡಿದ್ರೆ ಒಳ್ಳೆಯದು. ಇಲ್ಲ ಅವರೇನೋ ಸ್ವಲ್ಪ ಇನ್ನೊಂದು 4,000 ಕೊಡ್ತೀವಿ ಅಂತ ಅಂದ್ಬಿಟ್ಟು ತಿರ್ಗಿ ಅದಕ್ಕೆ ಹಾಕ್ಬಿಟ್ರೆ ಇವಾಗ 4,000 ಇವಾಗ ಇಷ್ಟು ಆಗಿದೆ, ಅದಕ್ಕೆ ಡಬಲ್ ಆಗುತ್ತೆ. ಅನುಭವಿಸೋದು ನಾವೇ. ಸರ್, ಇದಕ್ಕೆ ಕರ್ನಾಟಕಕ್ಕೆ ಏನು ಸಲಹೆ ಕೊಡ್ತಾರೆ ಸರ್ಕಾರಕ್ಕೆ? ಸರ್ಕಾರಕ್ಕೆ ಜನರ ಮಧ್ಯಮ ವರ್ಗದನ್ನು ಯೋಚನೆ ಮಾಡಿ, ನೀವು ಕಮ್ಮಿ ಮಾಡಿದ್ರೆ ನಿಮ್ಮನ್ನು ನೆನೆಸ್ಕೊಂಡು ಈ ಥರ ಮಾಡಿದರೆ ಒಳ್ಳೆಯ ಸರ್ಕಾರ, ಒಳ್ಳೆ ಇದು ನಡೆಸಿದ್ದಾರೆ ಅಂತ ಒಂದು ಅನುಭವ ಬರುತ್ತೆ. ನೀವೇನು ಯೋಚನೆ ಮಾಡಿದರೆ ನಿಮ್ಮ ಪಾಡಿಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂಥ ನೀವು ಮಾಡ್ಕೊಂಡೋದ್ರೆ ಜನ ಮುಂದಿನ ಇದು ಎಲೆಕ್ಷನಲ್ಲಿ ಬುದ್ಧಿ ಕಲಿಸ್ತಾರೆ. ಅವಾಗ ನೀವು ಬುದ್ಧಿ ಕಲ್ತ್ಕೊಂಡು ನೀವು ಮನೇಲಿ ಇರ್ತೀರಾ, ಅವು ಫೀಲ್ಡಿಗೆ ಬರ್ತೀರಾ, ನೀವು ಯೋಚನೆ ಮಾಡಿ. ಥ್ಯಾಂಕ್ ಯು ಸರ್. ಓಕೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ರಾಜು ಅಂತ. ಸರ್ಕಾರ ಬೆಲೆ ರೇಟ್ ಜಾಸ್ತಿ ಮಾಡಿದ್ರಲ್ಲ ಸರ್, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಇವರು ಏನಕ್ಕೆ ಬೆಲೆ ರೇಟ್ ಮಾಡವ್ರೆ ಅಂತ ನಮ್ಗೆ ಗೊತ್ತಿಲ್ಲ ಮೇಡಮ್. ಅಭಿವೃದ್ಧಿ ಕಾರ್ಯವಂತ ಒಂದೂ ಆಗ್ತಾಯಿಲ್ಲ, ಇಂಪ್ರೂವ್ಮೆಂಟ್ ಒಂದೂ ಇಲ್ಲ. ಇವ್ರು ಗ್ಯಾರಂಟಿ ಕೊಡು ಅಂತ ಯಾರು ಹೇಳಿದ್ರು? ಇವ್ರು ಯಾರಾದರೂ ಕೇಳಿದ್ವಾ ಗ್ಯಾರಂಟಿ ಕೊಡು ಅಂತ? ಇವ್ರು ಸುಮ್ಮನೆ ಗ್ಯಾರಂಟಿಗೆ ಹಣ ಬೇಕು ಅಂದ್ಬಿಟ್ಟು ಸುಳ್ಳು ಹೇಳ್ಕೊಂಡು ಇವರು ದಾರೋಡೆಕೋರ್ ಸರ್ಕಾರ ಇದು. ಹಾಲ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಹಾಲ್ ರೇಟ್ ಜಾಸ್ತಿ ಮಾಡವ್ರೆ. ಇದು ಏನು ಈಗ ನೆನ್ನೆ ಡೀಸೆಲ್ ರೇಟ್ ₹2 ಜಾಸ್ತಿ ಮಾಡಿದ್ರು. ವೆಹಿಕಲ್ಲು ನಾವು ರಿಜಿಸ್ಟ್ರ್ ಚಾರ್ಜ್ ಜಾಸ್ತಿ ಮಾಡಿದ್ರು ಪ್ರಾಪರ್ಟಿದು. ಇವರೆಲ್ಲ ಕೇಳಿದ್ರೆ ನಾವು ಗ್ಯಾರಂಟಿಗೆ ಹಣ ಸಾಕಾಯ್ತಲ್ಲ, ಶಾರ್ಟೇಜ್ ಗೊತ್ತಾಯಿಲ್ಲ. ಅವ್ರು ಯಾರೋ ಹೇಳ್ತಾಯಿದ್ದ ಅವ್ನ ಮಂತ್ರಿ, ಏನು ನೀವು ದುಡ್ಡು ಹಾಕ್ದ್ಮೇಲೆ ಹಾಕ್ತೀವಿ ರೀ ಗೃಹಲಕ್ಷ್ಮಿಗೆ ಅಂತ. ಅದು ನಮ್ಗೆ ಕೇಳ್ಬಿಟ್ಟು ಅವ್ನು ಗೃಹಲಕ್ಷ್ಮಿ ಯೋಜನೆ ಮಾಡ್ದ. ಆ ಅಮ್ಮನ ಮನೇಲಿ ಕೊಟ್ಟಂಗೆ ಯಾರೋ ಸಚಿವ ಇದ್ದಾಳಲ್ಲ, ಆ ಅಮ್ಮನಿಗೆ ರೋಗ ಇತ್ತಂತೆ, ಅದು ಮುಗಿದ ಮೇಲೆ ಹಾಕ್ತೀವಿ ರೀ ಅಂತ ಆ ಅಮ್ಮನ ಮನೆಯಿಂದ ಕೊಡ್ತಾವ್ರಿ ಆ ದುಡ್ಡನ್ನ. ನಮ್ಮ ಜನದ ಟ್ಯಾಕ್ಸು ತಿಂಗಳಾಗಕ್ಕಿಲ್ಲ, ಇಷ್ಟು ಟ್ಯಾಕ್ಸ್ ಕಟ್ತೀವಿ. ಇವ್ರು ಯಾರು ಕೊಡೋಕೆ ಹೇಳಿದ್ರು ಗ್ಯಾರಂಟಿ ಯೋಜನೆಗಳು? ಒಂದೇ ಒಂದು ಕೆಲಸ ನಡೀತಾ ಇಲ್ಲ. ರಾಜ್ಯ ಇನ್ನೊಂದು 2 ವರ್ಷದಲ್ಲಿ ರಾಜ್ಯ ಹಾಳಾಗುತ್ತೆ. ಆಲ್ರೆಡಿ ಅರುಣಾಚಲ ಪ್ರದೇಶನೋ ಹಿಮಾಚಲ ಪ್ರದೇಶನೋ ದಿವಾಳಿ ಆಗೈತೆ. ಕರ್ನಾಟಕ ಸರ್ಕಾರನೂ ಆಗುತ್ತೆ. 7 ಲಕ್ಷ ಕೋಟಿ ಆಲ್ರೆಡಿ ಸಾಲ ಮಾಡಿಬಿಟ್ಟವ್ರೆ. ಒಬ್ಬೊಬ್ರು ತಲೆ ಮೇಲೆ 1 ಲಕ್ಷ ಕೋಟಿ ಇದೆ, 1 ಲಕ್ಷ ಇದೆ ಆಲ್ರೆಡಿ ಸಾಲ. ಇವ್ರು ಇನ್ನೇನು ಕೊಡೋದು? ಇವರೆಲ್ಲ ಏನು ಮಾಡ್ತಾಯಿಲ್ಲ. ಇವ್ರು ಇಂಪ್ರೂವ್ಮೆಂಟು ಮಾಡಲ್ಲ, ಏನು ಮಾಡಲ್ಲ. ನಾವು ದಡ್ಡರು ಈ ಸಲ ಓಟ್ ಹಾಕ್ಬಿಟ್ಟಿದ್ದೀವಿ, ಗೆಲ್ಸಿದ್ದೀವಿ. ನೆಕ್ಸ್ಟು ನಮ್ಮ ರಾಜ್ಯದ ಜನ ಬುದ್ಧಿವಂತರಾದರೆ ಇಂಥ ಸರ್ಕಾರ ಬೇಕಾ ಬೇಡ ಅಂತ ಜನನೇ ಯೋಚನೆ ಮಾಡಲಿ. ಬೆಲೆ ರೇಟ್ ಬಗ್ಗೆ ಸರ್ಕಾರಕ್ಕೆ ಏನು ಸಲಹೆ ಕೊಡ್ತೀರಾ ಸರ್? ನೀವು ಆದಷ್ಟು ನನಗೆ ಗೊತ್ತಿರೋ ಮಟ್ಟಿಗೆ ಈ ಸರ್ಕಾರ ಎಲ್ಲರೂ ರಾಜೀನಾಮೆ ಕೊಟ್ಬಿಟ್ಟು ಯಾವ ಗ್ಯಾರಂಟಿನೂ ಕೊಡದೆ, ಫಸ್ಟ್ ಆಫ್ ಆಲ್ ಈ ಸಿದ್ದರಾಮಯ್ಯನೂ DK ಶಿವಕುಮಾರ್ ಅವರು ಫಸ್ಟು ರಾಜೀನಾಮೆ ಕೊಟ್ಬಿಟ್ಟು ಫಸ್ಟ್ ಅವ್ರು ಇಳಿದುಬಿಟ್ರೆ ಸಾಕು, ನಮ್ಗೆ ಯಾವ ಗ್ಯಾರಂಟಿನೂ ಕೊಡೋದು ಬೇಡ. ಇವ್ರು ತಿರ್ಗಾ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಫಸ್ಟ್ ಇವ್ರಿಬ್ರು ಇಳಿದ್ಬಿಡ್ಬೇಕು, ರಾಜ್ಯ ಉದ್ಧಾರ ಆಗೋಯ್ತದೆ. ಇವರಿಂದ ಅರ್ಧ ರಾಜ್ಯ ಹಾಳಾಯ್ತದೆ. ಎಲ್ಲರೂ ಜನಗಳ್ನ ಧರ್ಮಗಳ್ನ ಇದು ಮಾಡಿಕೊಂಡು ಅವ್ರಿಗೆ ಇವ್ರಿಗೆ ಮಾಡ್ಕೊಂಡು ಗಲಾಟೆಗಳು ಮಾಡಿಕೊಂಡು ಏನು ಇಂಪ್ರೂವ್ಮೆಂಟ್ ಐತೆ? ಕಾನೂನು ಸುವ್ಯವಸ್ಥೆಯೂ ಇಲ್ಲ ಇಲ್ಲಿ ಕರೆಕ್ಟಾಗೆ, ಏನೂ ಇಲ್ಲ ಇಲ್ಲಿ. ಕೊಲೆಗಳು ಆರಾಮಾಗಿ ನಡೀತವೆ, ದರೋಡೆಗಳು ನಡೀತವೆ. ಪೇಪರ್ ಓದಿ ಫಸ್ಟ್ ಪೇಜ್ ತಕ್ಷಣ ಎಲ್ಲಿ ನೋಡಿ ದರೋಡೆ, ಕೊಲೆ. ಅವರು ಗೃಹ ಮಂತ್ರಿಗಳಿಗೆ ಜೈ ಹೇಳಬೇಕು ನಾವು. ಕರ್ನಾಟಕ ಪಡೆದಿರೋ ಒಳ್ಳೆ ಗೃಹ ಮಂತ್ರಿ ಅವರು. ಇಲ್ಲಿ ಯಾರು ಏನು ಪರವಾಗಿಲ್ಲ. ಇಲ್ಲೇನು ಅಂಥ ಅಭಿವೃದ್ಧಿ ಸರ್ಕಾರ ಅಲ್ಲ ಇದು, ಜನ ವಿರೋಧಿ ಸರ್ಕಾರ. ಬಟ್ ನಾನು ಓಟ್ ಹಾಕ್ಬಿಟ್ಟಿದ್ದೆ, ಬಟ್ ಇನ್ನೊಂದ್ಸಲ ಅಂಥ ತಪ್ಪು ಮಾಡಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ನಿಮ್ಮ ಮ್ಯಾಮ್, ನಾನು ಡಾಕ್ಟರ್ ಚಂದ್ರಮೌಳಿ, ರಿಟೈರ್ಡ್ ಗೌರ್ಮೆಂಟ್ ಆಫೀಸರು, ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀನಿ ನಾನು, ದಿನ ಬಿಟ್ಟು ದಿನ ರೇಟ್ ಜಾಸ್ತಿನೇ ಆಗ್ತಾಯಿದೆ. ನಮ್ಮ ಜನಗಳು ಮೋಸ ಮಾಡಿದ ಕಾರಣ ನಾವು ಸಫರ್ ಮಾಡ್ತಾಯಿದ್ದೀವಿ. ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ. ವಿ ಹ್ಯಾವ್ ಟು ಸಫರ್ ಆ್ಯಂಡ್ ವಿ ಹ್ಯಾವ್ ಟು ಫೇಸ್ ಇಟ್. ಥ್ಯಾಂಕ್ ಯು. ಇದಕ್ಕೆ ಸರ್ಕಾರಕ್ಕೆ ಏನಂತ ಸಲಹೆ ಕೊಡ್ತೀರಾ?
ಹೇಗೆ ಕೊಡೋ ಅಲ್ಲ ಅವರು ನಮ್ಮ ಜನನೇ, ಅವರು ನಾವು ನಮ್ಮ ದೇಶ ನಮ್ಮ ಕರ್ನಾಟಕ ಜನ ಆದ ಕಾರಣ ನಮ್ಗೆ ಸಹಾಯ ಮಾಡಬೇಕು ಅವರು. ಅದು ಬಿಟ್ಟು ಈ ರೀತಿ ಒಬ್ರಿಗೋಸ್ಕರ ಮಾಡೋದು ತಪ್ಪಿಲ್ಲ. ಅವ್ರು ಸುಮ್ಮನೆ ನಮಗೆ ಗ್ಯಾರಂಟಿ ಕೊಡ್ತಾರೆ ಮತ್ತು ಏನು ಪ್ರಯೋಜನ ಇಲ್ಲ. ಅವ್ರಿಗೆ ಜನ ಕೇಳೇ ಇಲ್ಲ. ಎಲ್ಲ ಜನರು ದುಡ್ಡಿದೆ ಅವ್ರ ಹತ್ರ, ನೆಮ್ಮದಿಯಾಗಿರ್ಬೋದು ಅವರು. ಅದು ಬಿಟ್ಟು ನಮಗೆ ಜನ ಸಹಾಯ ಮಾಡಬೇಕು. ಅದು ಬಿಟ್ಟು ಅವ್ರು ಬರೀ ದೇಶ ಜಾಸ್ತಿ ಮಾಡ್ಕೊಂಡೋದ್ರೆ ಅರ್ಥ ಇಲ್ಲ ಅದಕ್ಕೆ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಪರ್ವೀನ್ ತಾಜ್. ಹೇಳಿ ಮೇಡಮ್, ಸರ್ಕಾರ ಈ ಥರ ಬೆಲೆ ರೇಟ್ ಮಾಡಿದ್ದಕ್ಕೆ ನಿಮಗೆಲ್ಲ ಏನು ಕಷ್ಟ ಆಗ್ತಿದೆ? ನಮಗೆಲ್ಲ ದಿನನಿತ್ಯ ನಾವು ಬಳಸೋ ವಸ್ತುಗಳನ್ನ ಡಿಮ್ಯಾಂಡ್ ಮಾಡ್ತಾಯಿದ್ರೆ ಹೊಟ್ಟೆಗೆ ಡೈಲಿ ಕೂಲಿ ಮಾಡೋರು ತಿನ್ನೋದು ಹೆಂಗೆ? 1 ರೂಪಾಯಿ 2 ರೂಪಾಯಿ ಜಾಸ್ತಿ ಮಾಡ್ತಾಯಿದ್ರೆ 3 ರೂಪಾಯಿ ಒಂದ್ಸಲಿ ಜಾಸ್ತಿ ಮಾಡಿಬಿಡ್ತಾರೆ, ಇಲ್ಲ 5 ರೂಪಾಯಿ ಜಾಸ್ತಿ ಮಾಡಿಬಿಡ್ತಾರೆ. ಅವರು ಇಷ್ಟೇ ಅಂತ ನಮಗೆ ಬೆಲೆ ಇರುತ್ತಲ್ಲ, ಅದನ್ನು ಬಿಟ್ಬಿಟ್ಟು ನಾವು ಜೀವನ ಮಾಡಬೇಕಂದ್ರೆ ಹೆಂಗೆ ಮಾಡಬೇಕು? ಇರೋರ ಹತ್ರ ಮಾಡಲಿ, ಇಲ್ದಿರೋರಿಗೆಲ್ಲ ಮಧ್ಯಮದವ್ರಿಗೆ ನಮ್ಮಂಥವ್ರಿಗೇ ಜಾಸ್ತಿ ಆಗ್ತಾರೆ, ಬೇರೆಯವ್ರಿಗೆ ಯಾರು ಜಾಸ್ತಿ ಆಗ್ತಾರೆ? ಅವರೆಲ್ಲ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾವು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರು ಇರ್ತಾರಲ್ಲ, ಅವ್ರಿಗೆ ಜಾಸ್ತಿ ಬೆಲೆ ಮಾಡಿರೋದು ಅವರಲ್ಲ. ನಾವೇ ಏನು ಮಾಡ್ತೀವಿ? ಏನು ಮಾಡಬೇಕು ಇವಾಗ? ಒಂದ್ಸಲಿ ವ್ಯಾಪಾರ ಆಗುತ್ತೆ, ಒಂದ್ಸಲಿ ವ್ಯಾಪಾರ ಆಗಲ್ಲ. ಅದು ರೇಟು ಇದು ರೇಟು, ಸರ್ಕಾರನೂ ರೇಟ್ ಮಾಡಿದ್ರೆ ನಮ್ಮಂಥವ್ರು ಎಲ್ಗೋಬೇಕು ಹೇಳಿ ಮೇಡಮ್? ನಮ್ಮಂಥವ್ರು ನಾವು ಓಟ್ ಹಾಕಿ ಗೆಲ್ಸಿದ್ರೆ ತಾನೇ ಅವರು ನಾವು ಗೆಲ್ತಿರೋದು. ನಾವೇ ಓಟ್ ಹಾಕಿಲ್ಲ ಅಂದಿದ್ರೆ ನಾವ್ರೇನು ಎಲ್ಲಿ ಗೆಲ್ತಾಯಿದ್ರು? ನಮ್ಮಂದಿಗೆ ಏನಾಗ ಊಟ ಅದು ತಿಂಡು ಕಮ್ಮಿ ಸಿಗುತ್ತೆ ಅಂತ ತಾನೇ ನಾವು ಒಂದು ಆಸೆ ಪಡ್ತೀವಿ. ನಮ್ಮ ಲಕ್ಷ ಅಂತ ಬಿಡಬೇಡ, ಕೋಟಿ ಅಂತ ರೂಪಾಯಿ ಏನು ಬೇಡ ನಮಗೆ. ನಾವು ತಿನ್ನೋ ವಸ್ತುಗಳನ್ನು ಜಾಸ್ತಿ ಮಾಡಿಬಿಟ್ರೆ, ಇವಾಗ ಅನ್ನ ತಿನ್ನೋದೇ ಅನ್ನ, ಅದನ್ನು ಜಾಸ್ತಿ ಮಾಡ್ಕೊಂಬಿಟ್ರೆ ನಾವೇನು ಎಲ್ಗೋಗ್ಬೇಕು ನಮ್ಮಂಥವ್ರು? ಅಕ್ಕಿ ನೋಡಿದ್ರೆ ಆ ರೇಟು, ಬೆಲೆ ನೋಡಿದ್ರೆ ಈ ರೇಟು, ಗ್ಯಾಸ್ ನೋಡಿದ್ರೆ ಇಲ್ಲದೇ ಇಲ್ಲ, ಕರೆಂಟ್ ಬಿಲ್ ನೋಡಿದ್ರೆ ಇವಾಗ ಅರ್ಧಕ್ಕೆ ಕಟ್ಟಬೇಕು ಅಂತ ಇದ್ದಾರೆ. ಇದೆಲ್ಲ ತೊಗೊಂಡು ನಾವು ಎಲ್ಗೋಗ್ಬೇಕು ಹೇಳಿ? ಫಸ್ಟು ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿ ಇವಾಗ ರೇಟ್ ಮಾಡಿದ್ದಾರಲ್ಲ ಮ್ಯಾಮ್, ಅದಕ್ಕೆ ಏನು ಹೇಳ್ತೀವಿ? ಅದೇ ಮೇಡಮ್ ಹೇಳ್ತಾ ಇದ್ದೀವಲ್ಲ ನಾವು, ಕರೆಂಟ್ ಬಿಲ್ ಇವಾಗ ಫ್ರೀ ಅಂತ ಹೇಳ್ಬಿಟ್ರು, ಇವಾಗ ಅರ್ಧ ಕಟ್ಟಬೇಕು ಅರ್ಧ ತೊಗೊಳ್ಳಿ ಅಂತ ಹೇಳಿದ್ರು. ಫ್ರೀ ಬಸ್ ಬಿಟ್ಟರು, ಅದು ಲಾಸ್ ಆಗೋಯ್ತು. ಆಮೇಲೆ ಅವರು ಏನು ಮಾಡ್ತಾರೆ ಇವಾಗ? ಅದು ಇದು ಕಿತ್ತು ಎಲ್ಲ ನಮ್ಮ ಮೇಲೇ ಆಗ್ತಾ ಇರೋದು. ಬೇರೆಯವ್ರಿಗೆ ಯಾರಿಗೂ ತೊಂದರೆ ಆಗ್ತಾಯಿಲ್ಲ, ನಮ್ಮಂಥವ್ರಿಗೆ ತೊಂದರೆ ಆಗ್ತಾಯಿದೆ. ವ್ಯಾಪಾರಗಳು ಮಾಡೋರು, ಕೂಲಿ ಕಾರ್ಮಿಕರಿಗೆ, ನಮ್ಮಂಥವ್ರಿಗೇ ಬೀಳ್ತಾ ಇರೋದು, ಇನ್ಯಾರಿಗೂ ಬೀಳ್ತಾ ಇಲ್ಲ. ಬೇರೆ ಏನಾದರೂ ಹೇಳೋಕೆ ಹೋದ್ರು ಅವರು ತಲೆನೂ ಕೆಡ್ಸ್ಕೊಳಲ್ಲ. ಯಾರೂ ಇಲ್ಲಿ ಯಾರು ಬಂದರೆ ನೀವೇನು ವ್ಯಾಪಾರ ಮಾಡ್ತೀರಾ, ನೀವು ಹೆಂಗೆ ಯಾರು ಅಂತ ಕೇಳೋರೇ ಇಲ್ಲ. ಅವ್ರವ್ರ ಜೀವನ ಅವರು ಮಾಡ್ದಂಗೆ ಅವ್ರವ್ರು ಎಗ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಹೊಟ್ಟೆ ಕೇಳುತ್ತಾ? ಊಟ ಮಾಡಿಲ್ಲ ಅಂದರೆ ಹೊಟ್ಟೆ ಕೇಳುತ್ತಾ? ಆ ಹೊಟ್ಟೆಗೆ ನಾವು ತಿನ್ನಲೇಬೇಕಲ್ವಾ? ಇವಾಗ 5 ರೂಪಾಯಿ ಜಾಸ್ತಿ ಆದರೂ ತಿನ್ನಲೇಬೇಕು, 2 ರೂಪಾಯಿ ಜಾಸ್ತಿ ಆದರೂ ತಿನ್ನಲೇಬೇಕು. ನಾವು ತಿಂದಿಲ್ಲ ಅಂದರೆ ಜೀವನ ಇಲ್ವಲ್ಲ ಮೇಡಮ್? ಆ ಹೊಟ್ಟೆಗೆ ಇದ್ದವ್ರೆ 3 ಸಲ 3 ರೂಪಾಯಿ 4 ರೂಪಾಯಿ ಅಂದರೆ ನಮ್ಮಂಥವ್ರು ಬಡವ್ರು ಏನು ಮಾಡಬೇಕು? ಫಸ್ಟು ಅದನ್ನು ಸ್ವಲ್ಪ ಯೋಚನೆ ಮಾಡಿ ದಯವಿಟ್ಟು ಆದಷ್ಟು ಕಮ್ಮಿ ಮಾಡೋದು ಬೇಕು ನಮ್ಮಂಥವ್ರಿಗೆ. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ಜನರು ಸರ್ಕಾರದ ವಿರುದ್ಧ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ರಂತ. ಒಂದೊಂದು ಮುಖಗಳು ಒಂದೊಂದು ಸತ್ಯವನ್ನು ಹೊರಹಾಕೋದು. ಜನರು ತಮ್ಮ ದಿನನಿತ್ಯದ ಜೀವನದಲ್ಲಿ ಯಾವ್ಯಾವ ಥರ ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ, ಸರ್ಕಾರ ಜನರಿಗೆ ಯಾವ್ಯಾವ ಕಷ್ಟಗಳನ್ನು ಕೊಡುತ್ತಿದೆ ಅನ್ನೋದನ್ನು ನೋಡಿದ್ರಲ್ಲ ವೀಕ್ಷಕರೇ. ಇದಿಷ್ಟು ಈ ಹೊತ್ತಿನ ವಿಶೇಷ ವರದಿಯಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಲ್ಮಾ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಲೋಕನಾಥ್ ಜೊತೆ ಶಿಲ್ಪಾ.